ಎಲ್ಲರಿಗೂ ನಮಸ್ಕಾರಗಳು. ನವರಾತ್ರಿಯ ಮೂರನೇ ದಿನವಾದ ಇಂದು ನಾವು ಆದಿಶಕ್ತಿಯನ್ನು ಚಂದ್ರಘಂಟಾ ದೇವಿಯ ರೂಪದಲ್ಲಿ ಪೂಜಿಸುತ್ತೇವೆ. ಶಿವನನ್ನು ಮದುವೆಯಾದ ನಂತರ ತಾಯಿ ಚಂದ್ರಘಂಟೆ ದೇವಿಯು ಅರ್ಧಚಂದ್ರಾಕೃತಿಯನ್ನು ತನ್ನ ಹಣೆಯ ಮೇಲೆ ಧರಿಸುವುದನ್ನು ಪ್ರಾರಂಭಿಸಿದಳು. ಆದ್ದರಿಂದ ಈಕೆಯನ್ನು ಚಂದ್ರಘಂಟಾ ದೇವಿ ಎಂದು ಕರೆಯುತ್ತಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ತಾಯಿ ದುರ್ಗಾದೇವಿಯು ರಾಕ್ಷಸರನ್ನು ಕೊಲ್ಲಲು ಈ ರೂಪವನ್ನು ತಾಳುತ್ತಾಳೆ. ಈಕೆಯು 3 ಕಣ್ಣನ್ನು ಹೊಂದಿರುತ್ತಾಳೆ. ಈ ದೇವಿಯ ವಾಹನ ಸಿಂಹ. ಈಕೆಯ ಕೈಯಲ್ಲಿ ತ್ರಿಶೂಲ, ಕಮಂಡಲ, ಜಪಮಾಲೆ, ಗದೆ ಮುಂತಾದ ಅಸ್ತ್ರಗಳು ಇರುತ್ತವೆ. ತಾಯಿ ಚಂದ್ರಘಂಟಾ ದೇವಿಯಲ್ಲಿ ತ್ರಿಮೂರ್ತಿಗಳ ಶಕ್ತಿ ಸೇರಿರುತ್ತದೆ. ತಾಯಿ ಚಂದ್ರಘಂಟಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತಾದಿಗಳ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇರುವುದಿಲ್ಲ. ಧನ್ಯವಾದಗಳು.